ಈ ಸಲನಾದ್ರೂ ನಮ್ ಪ್ಲಾನ್ ಸಕ್ಸಸ್ ಆಗಿ ನಾವು ಮುಂದಿನ ಹೆಜ್ಜೆ ಇಡಬಹುದಾ ಮಲ್ಲೇಶ್ವರಿ? ಈ ಸಲ ರಾಧಿಕನ್ ಮೇಲೆ ಅನುಮಾನ ಜಾಸ್ತಿ ಆಗಿ ಭಾವ ಅವಳಿಂದ ದೂರ ಆಗ್ತಾನೆ ಅಂತ ನನ್ಗೆ ಅನ್ನಿಸ್ತಿದ್ಯಮ್ಮ. ಅಲ್ಲೋಡು, ಅಪ್ಪ ಬಂದ್ರು. ಏನಯ್ಯ, ಫೋಟೋಗಳು ಚೆನ್ನಾಗಿ ತೆಗೆದ್ಯಾ? ಚೆನ್ನಾಗಿ ತೆಗ್ದಿದ್ದೀನಿ ಅಂತ ನನ್ನಲ್ಲಿ ಒಬ್ಬ ಒಳ್ಳೆ ಫೋಟೋಗ್ರಾಫರ್ ಇದ್ದಾನೆ ಅಂತ ನೀವೇ ಮೆಚ್ಕೋತೀರಾ? ಅಷ್ಟು ಚೆನ್ನಾಗಿ ತೆಗ್ದಿದ್ದೀನಿ, ನೀವೇ ನೋಡಿ. ಹೇಗಿದೆ ಫೋಟೋಗಳು? ನನಗೆ ಸನ್ಮಾನ ಮಾಡಬೇಕು ಅನ್ಸ್ತಿದ್ಯಾ ನಿಮ್ಮಿಬ್ರಿಗೂ? ನೀನ್ ತೆಗ್ದಿರೋ ಫೋಟೋಗಳನ್ನ ನೀನೇ ನೋಡಿ ನಿನ್ಗೇನ್ ಮಾಡ್ಬೇಕಂತ ನೀನೇ ಹೇಳು. ಅರೆ, ಫೋಟೋ ತೆಗೆಯುವಾಗ ಅಡ್ಡ ಬರಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಈ ಜನರಿಗೆ? ಕದ್ದು ಫೋಟೋಸ್ ತೆಗೆಯುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಸಾಕ್ ನಿಲ್ಸಯ್ಯ, ನಮ್ ಪ್ಲಾನೆಲ್ಲ ಸರ್ವನಾಶ ಮಾಡ್ಬಿಟ್ಟೆ. ಭಾವಂಗೆ ನಾನ್ ರಿಸೀವ್ ಮಾಡಿದ ಫೋನ್ ಕಾಲ್ನಿಂದ ರಾಧಿಕನ್ ಮೇಲೆ ಅನುಮಾನ ಶುರುವಾಗಿದೆ. ಅದನ್ ಸಾಬೀತ್ ಮಾಡಕ್ಕೆ ನಮ್ಮ ಹತ್ರ ಆಧಾರಗಳಿದ್ದಿದ್ರೆ ಅದಿನ್ನೂ ಬಲವಾಗಿರೋದು. ಈಗ್ಲೂ ಏನು ಕಾಲ ಮೀರ್ ಹೋಗಿಲ್ಲ, ನಾವ್ ಅನ್ಕೊಂಡ್ ಹಾಗೆ ಆಗುತ್ತೆ. ಕಂದ ಕೈಲಾಶ್, ಬಾ ಕೂತ್ಕೋ. ಅಮ್ಮ ರಾಧಿಕಾ, ಕೈಲಾಶ್ ಬಂದಿದ್ದಾನೆ, ನೀರ್ ತಗೊಂಡ್ ಬಾಮ್ಮ. ಕೈಲಾಶ್, ಏಷ್ಯನ್ ಕಂಪನಿ ಫಾರ್ಮಾಲಿಟೀಸ್ ಎಲ್ಲ ಪೂರ್ತಿ ಆಯ್ತಾ? ಹಾ, ಮುಗೀತಮ್ಮ. ನಾನ್ ಮಾಡಿದ ಪ್ಲಾನ್ ಪ್ರಕಾರ ಭಾವಂಗೆ ರಾಧಿಕನ್ ಮೇಲೆ ಅನುಮಾನ ಬೆಂಕಿ ತರ ಸುಡ್ತಾ ಇರುತ್ತೆ. ಅದ್ರ ಬಗ್ಗೆ ಈಗ ಗಲಾಟೆ ಇನ್ನೇನ್ ಶುರುವಾಗುತ್ತೆ. ಹಾಗೆ ಆಗತ್ತಂತ್ಯಾ? ಭಾವ ಹಾಗೆ ಸೀರಿಯಸ್ ಆಗಿರೋದ್ ನೋಡಿದ್ರೆ ನಿನಗೆ ಅರ್ಥ ಆಗ್ತಿಲ್ವಮ್ಮ? ಈಗ ಭಾವ ವಿಚಾರಿಸ್ಕೊತಾನ್ ನೋಡು. ಕೈಲಾಶ್ ಅವ್ರೆ, ಎಕ್ಸ್ಕ್ಯೂಸ್ ಮೀ. ಹಲೋ, ಹೇಳಿ. ಇಷ್ಟಕ್ಕೂ ನನಗೆ ಫೋನ್ ಮಾಡಿದ ವ್ಯಕ್ತಿನ ಮೀಟ್ ಮಾಡಕ್ಕೆ ರಾಧಿಕಾ ಹೋಗಿದ್ಲಾ ಇಲ್ವಾ? ಆ ವಿಷಯ ರಾಧಿಕಾ ನನ್ನ ಹತ್ರ ಯಾಕೆ ಹೇಳ್ತಾ ಇಲ್ಲ? ಅಳಿಮಯ್ಯ ವಿಚಾರಿಸ್ಕೋತಿದ್ದಾನೆ, ಗಲಾಟೆ ಆಗುತ್ತೆ ಅಂತ ನೀನೇ ಹೇಳ್ದೆ. ಕೈಲಾಶ್ ಏನು ಮಾತಾಡ್ದೇನೆ ಸೈಲೆಂಟ್ ಆಗೇ ಇದ್ದಾನಲ್ಲಮ್ಮ. ರಾಧಿಕಾ ಹೊರಗೆ ಹೋಗಿದ ವಿಷಯ ಭಾವಂಗ್ ಗೊತ್ತಾಗ್ಬೇಕಲ್ವಾ? ಅಕ್ಕ, ಏನ್ ಮಲ್ಲೇಶ್ವರಿ? ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಂತ ಎಲ್ಲ ಕಡೆ ಹುಡುಕ್ದೆ, ನೀನ್ ಮನೇಲಿರ್ಲಿಲ್ಲ. ಎಲ್ಲಿಗೆ ಹೋಗಿದ್ದೆ ಅಕ್ಕ? ಹೊರಗ್ ಹೋಗಿದ್ದೆ. ಹೊರಗೋಗಿದ್ಯಾ ರಾಧಿಕಾ? ಹೌದು ರೀ. ಏನಕ್ಕೆ? ಒಂದ್ ಮುಖ್ಯವಾದ ಕೆಲ್ಸ ಇತ್ತು, ಅದಕ್ಕೆ ಹೋಗಿದ್ದೆ. ಸರಿ ಸರಿ, ನೀವು ಫ್ರೆಶ್ ಆಗಿ ಬನ್ನಿ, ನಾನು ಅಡಿಗೆ ರೆಡಿ ಮಾಡ್ತೀನಿ. ಗಂಡಂಗೂ ಕೂಡ ಒಂದ್ ಮಾತು ಹೇಳ್ದೇನೆ ಹೊರಗಡೆ ಅದೆಂತ ಮುಖ್ಯವಾದ ಕೆಲ್ಸ ಇತ್ತೋ ರಾಧಿಕಂಗೆ.
ಏನೋ ಇರುತ್ತೆ ಬಿಡಮ್ಮ. ಆದ್ರೂ ನಿನಗೆ ಕದೆಲ್ಲ. ಸೊ ರಾಧಿಕಾ ಹೊರಗಡೆ ಹೋಗಿ ಆ ವ್ಯಕ್ತಿನ ಮೀಟ್ ಮಾಡಿದಾಳೆ ಅಂತಾಯ್ತು. ಈ ವಿಷಯ ನನ್ನ ಹತ್ರ ಮುಚ್ಚಿಡೋಂಥದ್ದು ಏನಿದೆ? ರಾಧಿಕಾ ಯಾಕೆ ಹೀಗೆ ನಡ್ಕೋತಾ ಇದ್ದಾಳೆ? ಭಾವನ್ ತಲೆಯಲ್ಲಿ ಈಗ 100 ಪ್ರಶ್ನೆಗಳು ಹುಟ್ಟಿದೆ. ಬಾಲ್ ಈಗ ನಮ್ ಕೋರ್ಟ್ನಲ್ಲಿದೆ. ನಾವು ಕರೆಕ್ಟಾಗಿ ಗೋಲ್ ಹೊಡೆದ್ರೆ ರಾಧಿಕಾ ಮನೆಯಿಂದ ಹೊರಗೆ ಹೋಗ್ತಾಳೆ. ಏನ್ರಿ, ನಾಳೆ ನಾನು ಶಾಪಿಂಗ್ ಹೋಗ್ಬೇಕು, ದುಡ್ಡು ಕೊಡಿ. ಯಾವಾಗ ನೋಡಿದ್ರು ಹೀಗ್ ಶಾಪಿಂಗ್ಗೆ ಅಂತ ಯಾಕೆ ದುಡ್ಡು ದಂಡ ಮಾಡ್ತೀಯ? ಯಾಕೆ ಕೋಪ ಮಾಡ್ಕೋತೀರಾ? ನಮ್ಗೆ ದುಡ್ಡಿನ ಸಮಸ್ಯೆ ಏನು ಇಲ್ವಲ್ಲ. ಚೆನ್ನಾಗೇ ಸಂಪಾದಿಸ್ತಿದ್ದೀರಾ, ಖರ್ಚು ಮಾಡಿದ್ರೆ ತಪ್ಪೇನು? ನೋಡು ಸುನಂದ, ನೀರಾಗ್ಲಿ ಹಣ ಆಗ್ಲಿ ಜೋಪಾನವಾಗಿ ಕಾಪಾಡ್ಕೊಂಡ್ರೆ ಮಾತ್ರ ಕಷ್ಟ ಅನ್ನೋದು ಬರ್ದೇ ಇರುತ್ತೆ. ಸಂಪಾದನೆ ಇದೆಯಲ್ಲ ಅಂತ ದುಡ್ಡನ್ನ, ಪ್ರವಾಹ ಇಲ್ಲ ಅಂತ ನೀರನ್ನ ಜಾಸ್ತಿ ಖರ್ಚು ಮಾಡಿದ್ರೆ ಮುಂದೆ ನಮಗೆ ತೊಂದರೆ ಆಗುತ್ತೆ. ನಾನ್ ದುಡ್ಡು ಕೊಡಲ್ಲ. ನೀವ್ ಯಾವಾಗ್ಲೂ ಹೀಗೆ. ಏನ್ರಿ ಮ್ಯಾನೇಜರ್ ಇದು? ಸ್ಯಾಲ್ರಿ ತಗೊಂಡ್ಮೇಲೆ ನಿಯತ್ತಿಂದ ಕೆಲಸ ಮಾಡ್ಬೇಕಲ್ವಾ? ಮೆಟೀರಿಯಲ್ಗಳ ಲೆಕ್ಕ ತಪ್ಪಿದೆ. ನೀವೀಗ ಬೇಜವಾಬ್ದಾರಿಯಿಂದ ಕೆಲಸ ಮಾಡಿ ಕಂಪ್ನಿಗೆ ಲಾಸ್ ಆಗುತ್ತೆ. ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಿ. ಅಯ್ಯೋ ಅಯ್ಯೋ, ಏನಾಯ್ತ್ರಿ? ಹುಷಾರು. ನೀರ್ ಕುಡೀರಿ. ಓಕೆ. ಯಾಕೆ ಮಾವ, ಜವಾಬ್ದಾರಿ ಎಲ್ಲ ನಿಮ್ಮೇಲೆ ವಹಿಸ್ಕೊಂಡು ಪ್ರೆಷರ್ ತಗೋತಿದ್ದೀರಾ? ಈ ವಯಸ್ಸಲ್ಲಿ ನಿಮ್ಗೆ ಸ್ವಲ್ಪನಾದ್ರೂ ರೆಸ್ಟ್ ಬೇಕಲ್ವಾ? ಇನ್ನೇನ್ ಮಾಡ್ಲಮ್ಮ, ಇರೋ ಸ್ಟಾಫ್ ಎಲ್ಲ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ನಿಮ್ಮತ್ತೆಗೆ ಶಾಪಿಂಗ್ ಬಿಟ್ರೆ ಬೇರೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ನೇಹ ಇನ್ನ ಚಿಕ್ಕ ಹುಡುಗಿ. ಇನ್ನ ಅಮರ್, ನಿನ್ನೆ ನೀನೇ ಕೇಳಿಸ್ಕೊಂಡ್ಯಲ್ಲ. ಸೊ ಜವಾಬ್ದಾರಿ ಎಲ್ಲ ನನ್ನ ಹೆಗಲ್ ಮೇಲೆ ಬರುತ್ತಲ್ವಾ? ಏನಾಯ್ತು? ನೀವ್ ಜವಾಬ್ದಾರಿ ತಗೊಳ್ಳೋ ಟೈಮ್ ಬಂತು. ಏನ್ ಹೇಳ್ತಿದ್ಯಾ? ಇಷ್ಟ್ ದಿವ್ಸ ಮಾವ ಕಷ್ಟಪಟ್ಟಿದ್ ಸಾಕು. ಅವ್ರು ಹೀಗೆ ಇನ್ನೂ ಕೆಲಸ ಮಾಡ್ತಿದ್ರೆ ಆರೋಗ್ಯ ಹಾಳಾಗುತ್ತೆ. ನೀವ್ ಮೆಡಿಸಿನ್ ಓದಿದ್ರೂ ಪರವಾಗಿಲ್ಲ, ಈಗ ಬಿಸ್ನೆಸ್ ಕಡೆ ಗಮನ ಕೊಟ್ಟು ಮಾವನ್ ಶ್ರಮ ಸ್ವಲ್ಪ ಕಡಿಮೆ ಮಾಡಿ. ಅದ್ ಸಾಧ್ಯನೇ ಇಲ್ಲ. ಹಾಗಂದ್ರೆ ಏನೋ ಅರ್ಥ? ಏನು ಕೆಲಸ ಕಾರ್ಯ ಮಾಡ್ದಿರಾ ಜೀವನ ಪೂರ್ತಿ ಹೀಗೆ ಇರ್ತೀಯಾ? ನಿನಗೆ ಅಂತ ಒಂದು ಗೋಲ್ ಇಲ್ವಾ? ನನ್ ಗೋಲ್ ಏನಂತ ಆಗ್ಲೇ ಫಿಕ್ಸ್ ಮಾಡಿದ್ದೀನಿ. ನನ್ ಕಾನ್ಸಂಟ್ರೇಷನ್ ಎಲ್ಲ ಈಗ ಅದ್ರ ಮೇಲೆ ಇದೆ. ಮಾವ, ನಿಮ್ ಬಿಸ್ನೆಸ್ ನಾನ್ ನೋಡ್ಕೋತೀನಿ. ನಿಂಗೆ ಅಡಿಗೆ ಬರಲ್ಲ, ಮನೆ ಕೆಲಸ ಮಾಡಕ್ ಇಷ್ಟ ಇಲ್ಲ, ನೀನ್ ಬಿಸ್ನೆಸ್ ನೋಡ್ಕೋತ್ಯಾ? ನಿನ್ಗೇನ್ ಗೊತ್ತಿದೆ ಅಂತ ನೋಡ್ಕೋತ್ಯಾ? ಬರಲ್ಲ ಅನ್ಕೊಂಡ್ರೆ ಯಾವತ್ತೂ ಬರಲ್ಲ, ಗೊತ್ತಾಗಲ್ಲ ಅಂದ್ರೆ ಯಾವತ್ತೂ ಗೊತ್ತಾಗಲ್ಲ. ನಾವ್ ಮನ್ಸ್ ಮಾಡಿದ್ರೆ ಎಲ್ಲ ಬರುತ್ತೆ. ನಂಗೆ ನಮ್ಮ ಮಾವ ಹೇಳ್ಕೊಡ್ತಾರೆ. ಏನ್ ಮಾವ, ನೀವ್ ಹೇಳ್ಕೊಡ್ತೀರಾ? ನೀನ್ ಜವಾಬ್ದಾರಿ ತಗೊಳ್ತೀಯ ಅಂದ್ರೆ ಖಂಡಿತ ಹೇಳ್ಕೊಡ್ತೀನಮ್ಮ.
ನಂಗೆ ಯಾಕಿದ್ ಮುಂಚೆನೆ ಹೇಳಲಿಲ್ಲ? ಥ್ಯಾಂಕ್ಸ್ ಅಮ್ಮ. ಕೇಳಿಸ್ಕೊಂಡ್ರ ಪತಿರಾಯ್ರೆ, ನಿಮ್ಗೆ 1 ವಾರ ಟೈಮ್ ಕೊಡ್ತೀನಿ. ಅಷ್ಟ್ರೊಳಗ್ ನೀವು ಬಿಸ್ನೆಸ್ ಜವಾಬ್ದಾರಿ ವಹಿಸ್ಕೊಂಡ್ರೆ ಸರಿ, ಇಲ್ದಿದ್ರೆ ನಾನು ಚಾರ್ಜ್ ತಗೋಬೇಕಾಗತ್ತೆ. ಮಾವ, 1 ವಾರ ಟೈಮ್ ಕೊಟ್ಟಿದೀವಲ್ಲ, ಅಷ್ಟ್ರಲ್ಲಿ ಪತಿರಾಯರು ಏನೂ ಡಿಸೈಡ್ ಮಾಡಿಲ್ಲ ಅಂದ್ರೆ ಯೋಚನೆ ಮಾಡೋಣ. ನೀವೀಗ ಹೋಗಿ ರಿಸ್ಕ್ ತಗೊಳ್ಳಿ. ಅತ್ತೆ, ಗಂಡಂಗೆ ಹೆಂಡತಿ ಹೊರಕಾಗ್ದಿರೋ ಭಾರ ಆಗ್ಬಾರ್ದು. ಅವ್ರ ಕಷ್ಟಕ್ಕೆ ಹೆಗಲ್ ಕೊಡುವಂಥವಳಾಗ್ಬೇಕು. ದಯವಿಟ್ಟು ಮಾವನ್ ಕೈ ಬಿಡ್ಬೇಡಿ ಅತ್ತೆ. ಏನ್ ಮಾಡ್ಬೇಕು ನಂಗೆ ಗೊತ್ತು. ಅಮ್ಮ ಪ್ರಿಯಾ, ಹೇಳಿ ಅಜ್ಜಿ. ನಿನ್ನಲ್ಲಿ ಹುಡುಗಾಟ್ಗೆ ಸಂಸಾರ ಜವಾಬ್ದಾರಿ ಇಲ್ಲ ಅಂದ್ಕೊಂಡೆ. ಸಮಸ್ಯೆಗಳನ್ನ ಬಗೆಹರಿಸೋ ಜಾಣತನ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಅಮ್ಮರ್ನ ನೀನೇ ದಾರಿಗೆ ತರಬೇಕು ಮಗಳೇ. ನಿಮ್ಮೊಮ್ಮಗ ಒಳ್ಳೆಯವನೇ ಅಜ್ಜಿ, ಸ್ವಲ್ಪ ಕೋಪಿಷ್ಟ ಅಷ್ಟೆ. ಅದನ್ನ ನಾನ್ ಕಡಿಮೆ ಮಾಡ್ತೀನಿ. ನೀವ್ ನಿಶ್ಚಿಂತೆಯಿಂದ ಇರಿ. ನಿಂಗೊಳ್ಳೇದಾಗ್ಲಮ್ಮ. ಏಯ್, ಇಷ್ಟೊತ್ತಲ್ಲಿ ಇಲ್ಗ್ಯಾಕೆ ಕರ್ಕೊಂಡ್ ಬಂದೆ? ಭಾವಂಗ್ ಶುರುವಾಗಿರೋ ಅನುಮಾನ ಇನ್ನೂ ಜಾಸ್ತಿ ಆಗ್ಬೇಕಲ್ಲಮ್ಮ, ಅದಕ್ಕೆ ಇಲ್ಲಿಗೆ ಕರ್ಕೊಂಡ್ ಬಂದೆ. ಏನ್ ಮಾಡ್ತೀನಿ ನೋಡು. ಈ ಹೊಸ ನಂಬರ್ ಯಾರ್ದು? ಅಮರ್ದೇ ಇರಬೇಕು. ಡಿಲೀಟ್ ಮಾಡ್ತೀನಿ.
ರಾಧಿಕಾ, ಎನಿ ಪ್ರಾಬ್ಲಮ್? ಏನೂ ಇಲ್ಲ ರೀ, ಯಾವುದೋ ಅನ್ನೋನ್ ನಂಬರ್. ನೀವು ಮಲ್ಕೊಳ್ಳಿ. ಕೈಲಾಶ್ ಅವರು ಎಚ್ಚರವಾಗೇ ಇದ್ದಾರೆ. ಅಮರ್ ಯಾಕಿಂತ ಹುಚ್ಚು ಕೆಲ್ಸಗಳನ್ನ ಮಾಡ್ತಾನೆ? ಫೋನ್ ಸ್ವಿಚ್ ಆಫ್ ಮಾಡೋದೇ ಬೆಟರ್. ಮೊದಲು ಮಿಸ್ಡ್ ಕಾಲ್, ಆಮೇಲೆ 2 ಮೆಸೇಜ್ ಬಂತು. ರಾಧಿಕಾ ಎರಡನ್ನೂ ಡಿಲೀಟ್ ಮಾಡಿದ್ಲು. ನಾನು ಕೇಳಿದ್ರು ಏನು ವಿಷಯ ಅಂತ ಹೇಳ್ತಾ ಇಲ್ಲ. ಅದು ಯಾರಿರ್ಬೋದು? ರಾಧಿಕಾ ಯಾಕೆ ನನ್ನಿಂದ ಮುಚ್ಚಿಡ್ತಿದ್ದಾಳೆ? ಭಾವಂಗೆ ಅನುಮಾನ ಬಂದಿರೋದು ಗ್ಯಾರಂಟಿ. ಉರಿತಾ ಇರೋ ಬೆಂಕಿಗೆ ನಾವು ತುಪ್ಪ ಸುರಿದು ಜೋರಾಗಿ ಉರಿಯೋ ಹಾಗೆ ಮಾಡಿದ್ರೆ ನಾವ್ ಅನ್ಕೊಂಡಿದ್ ಕೆಲ್ಸ ಆದಂಗೆ. ಮಲ್ಲೇಶ್ವರಿ, ನಿನ್ ಪ್ಲಾನ್ ಸೂಪರೇ. ಇಷ್ಟ ದಿನ ಆದ್ಮೇಲೆ ನಮ್ ಕನ್ಸು ನನ್ಸಾಗೋ ಟೈಮ್ ಬಂದಿದೆ. ನೇಹಾ, ಏನ್ ಮಾಡ್ತಿದ್ಯಾ? ಫೇಸ್ ಪ್ಯಾಕ್ ಹಾಕೋತಿದ್ದೀನಿ ಅದ್ಕೆ. ಫೇಸ್ ಪ್ಯಾಕ್ ಹಾಕೊಳ್ಳೋದು ಹೀಗಲ್ಲ, ನಾನ್ ಹಾಕ್ತೀನಿರು. ಬೇಡ ಅತ್ಗೆ, ನಂಗಿನ್ನೂ ಮದ್ವೆ ಆಗಿಲ್ಲ, ರಿಸ್ಕ್ ಯಾಕೆ? ನನ್ ಟ್ಯಾಲೆಂಟ್ ಏನು ಅಂತ ಗೊತ್ತಿಲ್ಲದೆ ನೀನ್ ಹಾಗೆ ಮಾತಾಡ್ತಿದ್ಯಾ. ನಾನ್ ಫೇಸ್ ಪ್ಯಾಕ್ ಹಾಕಿದ್ರೆ ನಿನ್ ಮುಖ ಬೆಳೆದಿಂಗ್ಳ ತರ ಹೊಳೆಯುತ್ತೆ, ಸೂರ್ಯನ್ ತರ ಬೆಳಗುತ್ತೆ. ಆದ್ರೂ ಯಾಕೋ ಧೈರ್ಯ ಬರ್ತಾ ಇಲ್ಲ ಅತ್ಗೆ. ನಿಮ್ ತಲೆ, ನಿಮ್ ಅತ್ತಿಗೆ ಅಷ್ಟು ಪ್ರೀತಿಯಿಂದ ಫೇಸ್ ಪ್ಯಾಕ್ ಹಾಕ್ತೀನಿ ಅಂದ್ರೆ ಯಾಕೆ ಬೇಡ ಅಂತೀಯಾ? ಸರಿ, ನಿಂಗಷ್ಟು ಭಯ ಆದ್ರೆ ಅಜ್ಜಿ ಕೂಡ ಫೇಸ್ ಪ್ಯಾಕ್ ಹಾಕಿ ಟೀನೇಜರ್ ತರ ತಯಾರು ಮಾಡ್ತೀನಿ ನೋಡು. ಅಜ್ಜಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನಿನ್ ಮಾತೇನೋ ಸರಿಯಾಗೇ ಇದೆ. ನಮ್ಮಿಬ್ರಿಗೂ ಫೇಸ್ ಪ್ಯಾಕ್ ಹಾಕು ಮೊಮ್ಮಗಳೇ. ಓಕೆ. ನಿಂಗೆ ಶೋಕಿ ಎಲ್ಲ ಬೇಕಿತ್ತಾ? ಶೋಕಿನೂ ಇಲ್ಲ, ಏನೂ ಇಲ್ಲ. ಮದ್ವೆ ವಯಸ್ಸಿನ ಹುಡುಗಿ ಅಂದವಾಗಿ ತಯಾರಾಗು ಅಂದ್ರೆ ಯಾಕೆ ಬೇಡ ಅಂತೀಯಾ? ನೀನ್ ಫೇಸ್ ಪ್ಯಾಕ್ ಹಾಕು ಮೊಮ್ಮಗ. ಓಕೆ ಅಜ್ಜಿ. ಮೊಮ್ಮಗಳೇ, ನನ್ ಕನ್ನಡಕ ತೆಗೆದ್ಬಿಡ. ತೆಗಿರಿ ತೆಗಿರಿ. ನಮ್ಮಿಬ್ಬರಿಗೆ ಅಲ್ವಾ, ಸರಿ ಹೋಗತ್ತೆ. ಅದೇನು ಮೊಮ್ಮಗಳೇ, ಇದೆಲ್ಲ ಹಾಕಿದ್ರೆ ಬೆಳ್ಳಗಾಗ್ತೀರಾ. ಹೌದಾ? ಅದ್ಕೆ ಅದನ್ನ ಯಾಕೆ ಮಿಕ್ಸ್ ಮಾಡ್ತಿದ್ದೀರಾ? ನಿಂಗ್ ಗೊತ್ತಿಲ್ಲ, ಸುಮ್ನಿರ್ ನೇಹಾ. ಯಾಕದ್ಕೆ ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದೀರಾ? ನಮ್ಮೇಲೆ ಪ್ರಯೋಗ ಮಾಡ್ಬೇಕಾ? ಇದನ್ನೆಲ್ಲ ಹೀಗ್ ಮಿಕ್ಸ್ ಮಾಡೋದ್ರಿಂದ ಚರ್ಮ ಗಳಗಳ ಅಂತ ಹೊಳೆಯುತ್ತೆ. ಏನ್ ನಡೀತಾ ಇದೆ ಇಲ್ಲಿ? ನಿನ್ ಹೆಂಡತಿ ನಮ್ಮಿಬ್ರಿಗೂ ಫೇಸ್ ಪ್ಯಾಕ್ ಹಾಕ್ತಿದ್ದಾಳೆ. ಸರಿ ಹೋಯ್ತು. ನಿಮ್ಗೆ ಫೇಶಿಯಲ್ ಮಾಡಿಸ್ಕೊಳಕ್ಕೆ ಇವಳೇನಾ ಸಿಕ್ಕಿದ್ದು? ಗೋವಿಂದ ಗೋವಿಂದ. ನನ್ನ ಹೆದರ್ಸ್ಬೇಡ ಅಣ್ಣ. ಈಗಾಗ್ಲೇ ಒಬ್ಳೆ ಕೂತ್ಕೊಂಡು ಥಿಯೇಟರ್ ನಲ್ಲಿ ಹಾರರ್ ಫಿಲಂ ನೋಡೋ ಫೀಲಿಂಗ್ ಬರ್ತಿದೆ. ನೀನು ಕೂಡ ನಿಮ್ಮ ಅಣ್ಣನ್ ಮಾತು ಕೇಳ್ತೀಯಾ? ಪ್ರಿಯಾನ ನಮ್ದೋರು ಮೋಸ ಹೋಗಿರೋದು ಚರಿತ್ರೆಲೇ ಇಲ್ಲ. ಯಾವ್ದಕ್ಕೂ ಇರ್ಲಿ, ನೀವಿಬ್ರು ಫೇಶಿಯಲ್ ಮಾಡಿಸ್ಕೊಳ್ಳೋ ಮುಂಚೆ ಈಗ್ಲೇ ಒಂದು ಫೋಟೋ ತೆಗೆಸ್ಕೊಂಬಿಡಿ. ಯಾಕೋ ಹಾಗಂತೀಯಾ? ಯಾಕಂದ್ರೆ ಫೇಸ್ ಪ್ಯಾಕ್ ಹಾಕದ್ಮೇಲೆ ನಿಮ್ಮಿಬ್ರು ಮುಖ ನೀವೇ ಗುರ್ತು ಹಿಡಿಯಲ್ವಲ್ಲ. ತಮಾಷೆ ಮಾಡ್ಬೇಡಿ ಪತಿರಾಯ್ರೆ. ಅಜ್ಜಿ ನೀವ್ ಬನ್ನಿ. ಕೊನೆ ಸಲ ವಾರ್ನ್ ಮಾಡ್ತಿದ್ದೀನಿ,
ಅಟ್ಲೀಸ್ಟ್ ದೇವ್ರಿಗಾದ್ರೂ ಕೈ ಮುಕ್ಕೊಂಡ್ರೆ ಒಳ್ಳೇದು. ಗೋವಿಂದ ಗೋವಿಂದ. ಅಜ್ಜಿ ಅವ್ರು ಹಾಗೆ ಮಾತಾಡೋದು. ಅರ್ಧ ಗಂಟೆ ಆದ್ಮೇಲೆ ನಿಮ್ಮ ನೀವೇ ಗುರ್ತು ಹಿಡಿಯಕ್ಕಾಗ್ದಿರೋಷ್ಟು ಸುಂದರವಾಗಿ ಕಾಣ್ತೀರಾ.